ಭಾರತದ ಆಮದು ಮತ್ತು ರಫ್ತು ಬ್ಯಾಂಕ್ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನೋಟಿಸ್ ಆಗಿರುವಂತಹ ಡೇಟು, ಅದ ನಂತರ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗಿರುವಂತಹ ಡೇಟು 10/3/2026 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮತ್ತು ನಿಮ್ಮ ಒಂದು ಪೇಮೆಂಟ್ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 23/3/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೊಂದು ಪರೀಕ್ಷೆ ಇರತ್ತೆ, ಅಂದ್ರೆ CBT ಟೆಸ್ಟ್ ಅನ್ನು ನಡೆಸ್ತಾರೆ. ಆ ಒಂದು CBT ಟೆಸ್ಟ್ ಅನ್ನ ನಡೆಸುವಂತ ಡೇಟ್ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಕಾಣಿಸುತ್ತೆ. ಅಂದ್ರೆ ಮುಂದಿನ ತಿಂಗಳಲ್ಲಿ ಇದಕ್ಕೆ ಒಂದು ಪರೀಕ್ಷೆ ಇಟ್ಟಿದ್ದಾರೆ. ಯಾವ ಬ್ಯಾಂಕ್ ಹೇಳಿ? ಭಾರತದ ಆಮದು ಮತ್ತು ರಫ್ತು ಬ್ಯಾಂಕ್ ನಲ್ಲಿ ನೇಮಕಾತಿ ಆಗ್ತಾ ಇದೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಒಂದೊಂದು ತಿಳಿಸ್ಕೊಡ್ತಾನೆ, ಎಷ್ಟು ಹುದ್ದೆಗಳು, ಯಾವ ರೀತಿಯಾಗಿ, ಏನು ಅಂತ ಹೇಳಿ. ಕೊನೆತನಕ ನೋಡಿ ಯಾರ್ಯಾರು ಈ ಒಂದು ಆಮದು ಮತ್ತು ರಫ್ತು ಬ್ಯಾಂಕ್ ನಲ್ಲಿ ನೇಮಕಾತಿ ಆಗ್ಬೇಕಂತ ಇದ್ರಲ್ಲ, ಅವ್ರಿಗೊಂದು ಖುಷಿಯ ವಿಚಾರ. ಆನ್ಲೈನ್ ನಲ್ಲಿ ಇರತ್ತೆ, ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಭಾರತೀಯ ಆಮದು ಮತ್ತು ರಫ್ತು ಬ್ಯಾಂಕ್ ನಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಒಂದೊಂದಾಗಿ ಪೋಸ್ಟ್ ವಿವರಣ ತಿಳಿಸ್ಕೊಡ್ತಾನೆ ನೋಡಿ. ಟೋಟಲ್ ಖಾಲಿ ಇರುವಂತಹ ಪೋಸ್ಟ್ 6 ಇರತ್ತೆ. ಉನ್ನತ ಪೋಸ್ಟ್ ಇದು ಡೆಪ್ಯೂಟಿ ಮ್ಯಾನೇಜರ್ ಆಗ್ಬಹುದು, ಮ್ಯಾನೇಜರ್ ಪೋಸ್ಟ್ ಆಗ್ಬಹುದು. SC ಅದ ನಂತರ OBC ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಖಾಲಿ ಇರತ್ತೆ. ವ್ಯವಸ್ಥಾಪಕ ಆಂತರಿಕ ಲೆಕ್ಕ ಪರಿಶೋಧನೆ, ಅದೇ ರೀತಿಯಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ಅಧಿಕಾರಿ, ಉಪವ್ಯವಸ್ಥಾಪಕ ಆಗ್ಬಹುದು. ಅದ ನಂತರ ಉಪವ್ಯವಸ್ಥಾಪಕದಲ್ಲಿ ಆಡಳಿತ ಅಧಿಕಾರಿ. ಈ ರೀತಿಯ ಖಾಲಿ ಇರತ್ತೆ. ವಿಭಾಗಗಳನ್ನ ಮಾಡಿದ್ದಾರೆ, ಅಂದ್ರೆ ಡಿವೈಡ್ ಮಾಡಿರ್ತಾರೆ. 1, 2, 3 ABCD. ಅದ ನಂತರ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಈ ರೀತಿಯಾಗಿ ಡಿವೈಡ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ರಫ್ತು ಮತ್ತು ಆಮದು ಬ್ಯಾಂಕ್ ನಲ್ಲಿ ಕೆಲವು ನಿಯಮಗಳನ್ನ ಇರತ್ತೆ. ಎಲ್ಲ ನಿಯಮಗಳು, ಮೊದಲನೇ ನಿಯಮ ನೋಡಿ, ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಪೂರ್ತಿಯಾಗಿ ಈ ಒಂದು ನೋಟಿಸ್ ಇರೋದು 16 ಪೇಜ್ ಇರತ್ತೆ. ಮೊದಲನೇದಾಗಿ ಮ್ಯಾನೇಜರ್ ಪೋಸ್ಟ್, ಗ್ರೇಡ್, ಸ್ಕಿಲ್, MMS ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಎಷ್ಟಾಗಿರ್ಬೇಕು, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಅದೇ ರೀತಿಯಾಗಿ ಎಜುಕೇಶನ್ ಏನಾಗಿರ್ಬೇಕು, ಕಡ್ಡಾಯವಾಗಿ 50% ತೆಗೆದುಕೊಂಡು ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ 3 ವರ್ಷದ ತನಕ ಡ್ಯೂರೇಷನ್ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ MBBA ಕಂಪ್ಲೀಟ್ ಮಾಡಿದವರು, ಪೋಸ್ಟ್ ಗ್ರಾಡ್ಯುಯೇಟ್ ಕಂಪ್ಲೀಟ್ ಮಾಡಿದವರು, PG DBA ಕಂಪ್ಲೀಟ್ ಮಾಡಿದವರು, PG DBM ಕಂಪ್ಲೀಟ್ ಮಾಡಿದವರು, MMS ಕಂಪ್ಲೀಟ್ ಆದವರು. ಅದೇ ರೀತಿಯಾಗಿ ನೀವೇನಾದ್ರು CA ಕಂಪ್ಲೀಟ್ ಮಾಡಿದವರು ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಇದೆಲ್ಲ ನಿಯಮಗಳ ಪಟ್ಟ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ನಿಮಗೆ ಅದೇ ರೀತಿಯಾಗಿ ಮಾನದಂಡಗಳ ಪ್ರಕಾರ 1 ವರ್ಷ ಅಥವಾ 2 ವರ್ಷ ಅಷ್ಟು ಕೊಟ್ಟಿದ್ದಾರೆ. ಎರಡನೇದಾಗಿ ಡೆಪ್ಯೂಟಿ ಮ್ಯಾನೇಜರ್, ಇದರಲ್ಲಿ ಕೂಡ ಸೇಮ್ ಬಟ್ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ. 50% ಆಗಿರ್ಬೇಕು. ಇಲ್ಲಿ MBA PG DBA ಇದೆಲ್ಲ ಸೇಮ್ ಇರತ್ತೆ. ಇಲ್ಲಿ ಕೂಡ ಅಷ್ಟೇ, ಎಕ್ಸ್ಪೀರಿಯನ್ಸ್ ಕೂಡ 1 ಇಯರ್ 2 ವರ್ಷ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ಮಾಹಿತಿ, ಕನಿಷ್ಠ ನಿಮಗೆ 21 ವರ್ಷ ಆಗಿರ್ಬೇಕು. ಅದೇ ರೀತಿಯಾಗಿ ಗರಿಷ್ಠ ಮಿತಿ ಇಲ್ಲಿ ಮಾನದಂಡಗಳ ಪ್ರಕಾರ ಇರತ್ತೆ. 24 ವರ್ಷ, 30 ವರ್ಷ, 28 ವರ್ಷ, ಇಲ್ಲಿ 35 ವರ್ಷ, ಅದೇ ರೀತಿ 33 ವರ್ಷ. SC ವರ್ಗದವರಿಗೆ ಸ್ವಲ್ಪ ಬೇರೆ ಬೇರೆ ವಯೋಮಿತಿ ಕೂಡ ಸಡಿಲಿಕ್ಕೆ ಇರತ್ತೆ. ಅದೆಲ್ಲ ಕೊಟ್ಟಿದ್ದಾರೆ. ಎಲ್ಲ ನಿಯಮಗಳನ್ನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋತ ಬರ್ರಿ. ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಮಾಹಿತಿ. ಇದು ನಮ್ಮ ಒಂದು ಭಾರತೀಯ ಆಮದು ಮತ್ತು ರಫ್ತು ಬ್ಯಾಂಕ್ ನಲ್ಲಿ ಖಾಲಿ ಇರತ್ತೆ. ಅರ್ಜಿ ಶುಲ್ಕ ಇರೋದು SC ST ವರ್ಗದವರಿಗೆ 100 ರೂಪಾಯಿ ಇರತ್ತೆ. ಅದೇ ಮಹಿಳಾ ಅಭ್ಯರ್ಥಿಗೆ 100 ರೂಪಾಯಿ ಇರತ್ತೆ. ಅವರಿಗೆ 100 ರೂಪಾಯಿ, ಇವರಿಗೆ 100 ರೂಪಾಯಿ, ಒಟ್ಟಾರೆ 100 ರೂಪಾಯಿ ತನ ಇಟ್ಟಿದ್ದಾರೆ. ಏಜ್ ಲಿಮಿಟ್ ದಲ್ಲಿ ಕನಿಷ್ಠ 21 ವರ್ಷ, ಗರಿಷ್ಠ 35, 5 ವರ್ಷ ಸಡಿಲಿಕ್ಕೆ ಇರತ್ತೆ. ಏನೋ ನಿಮಗೆ ಸಂಬಳ ಪ್ಯಾಕೇಜು ಎಷ್ಟು ಕೊಡ್ತಾರೆ ಈ ಒಂದು ಮ್ಯಾನೇಜರ್ ಪೋಸ್ಟ್ಗಳಿಗೆ? ನೋಡಿ, ಈ ಒಂದು ಮ್ಯಾನೇಜರ್ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಸುಮಾರು 64,820 ರೂಪಾಯಿದಿಂದ 93,960 ರೂಪಾಯಿ ಇಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಅದೇ ನೀವೇನಾದ್ರೂ ಈ ಒಂದು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಸುಮಾರು 48,000ದಿಂದ ಸುಮಾರು 85,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿಗಳನ್ನ ಕೊಡ್ತಾರೆ. ಇದು ನಿಮಗೆ ರೂಲ್ಸ್ ಪ್ರಕಾರ ಅನುವಾಗತ್ತೆ. ಅರ್ಜಿಗಳು ಪ್ರಾರಂಭ ಆಗುವಂತ ಡೇಟ್ ಬಗ್ಗೆ ಇದೆಲ್ಲ ತಿಳ್ಕೊಂಡಿದ್ದೀರಿ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ. ವೈಯಕ್ತಿಕ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಇದು ನಮಗೆ ಒಂದು ಗೊತ್ತಾಯ್ತು. ಇನ್ನೊಂದು ನೇಮಕಾತಿ ಆಗಿದೆ ಕರ್ನಾಟಕದಲ್ಲಿ. ಇಲ್ಲಿ ನೋಡಿ, 9ನೇ ತಾರೀಕು ಅಧಿಸೂಚನೆ ಪ್ರಕಟವಾಗಿದ್ದು 9 ಮಾರ್ಚ್ 2026 ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿಕೊಟ್ಟಿದ್ದೇವೆ. ಇಲ್ಲಿ ನೋಡಿ, ಮ್ಯಾನೇಜರ್, ಇಲ್ಲಿ ಕೂಡ ಫೈನಾನ್ಸ್ ಹಣಕಾಸು ಮ್ಯಾನೇಜರ್ ಇರತ್ತೆ. ಒಂದೇ ಪೋಸ್ಟ್, ಬೆಂಗಳೂರಿನಲ್ಲಿ ಕೆಲಸ.
ಎಲ್ಲಿ ತನಕ ಕೆಲಸ ಇಟ್ಟಿದಾರಪ್ಪ ಅಂದ್ರೆ ಈ ಒಂದು ಪೀರಿಯಡ್ 1 ಏಪ್ರಿಲ್ 2024 31 ಮಾರ್ಚ್ 2027 ತನಕ ಅವಕಾಶ ಕೊಟ್ಟಿದ್ದಾರೆ. ಲೊಕೇಶನ್ ಇರೋದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳಿಗೆ ಡೇಟು ಇಲ್ಲಿ ನೋಡಿ 22ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಇಲ್ಲಿದೆ ನೋಡಿ. ಇದು ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ಯಾವ್ದಾದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿ. ಈ ಒಂದು ಆರೋಗ್ಯ ಪ್ರಚಾರ ಟ್ರಸ್ಟ್ ದಲ್ಲಿ ಅಪ್ಲಿಕೇಶನ್ ಹಾಕಬಹುದು, ಅಥವಾ ಭಾರತದ ಆಮದು ಮತ್ತು ರಫ್ತು ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಅದಕ್ಕೆ ಅನುಭವ ಇರುತ್ತೆ ನೋಡಿ, 1 ವರ್ಷ 2 ವರ್ಷ 3 ವರ್ಷ, ಅದ್ರ ಪೋಸ್ಟ್ ಗ್ರಾಜುಯೇಟ್ ಇದೆಲ್ಲ ಆಗಿರ್ಬೇಕು. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ.